ಭಾರತದ ಪಂತಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೂ ಮುಸಲ್ಮಾನರ ವಿರುದ್ಧ ಮಾತಾಡಲಿಲ್ಲ, ಯಾವಾಗಲೂ ಭೇದ ಭಾವ ಮಾತಾಡಲಿಲ್ಲ, ಯಾವಾಗಲೂ ಮುಸಲ್ಮಾನರ ಜೊತೆನೇ ಅವರು ಲಖನೌ ಯೂನಿವರ್ಸಿಟಿಯಲ್ಲಿ ಉರ್ದು ಪಾರಂಗತ ಹೊಂದಿದಂಥ ಉರ್ದು ಮಾತನಾಡುವಂಥ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಭಾರತ ರತ್ನ ನಮ್ಮ ಕಣ್ಣು ಮುಂದೆ ಇಲ್ಲ. ಅವರು ಹೋದ ಮೇಲೆ ಏನು ಈಗ ಕುತ್ತಾರ ಅಧಿಕಾರದಾಗ ಬರೇ ಹಿಂದೂ ಮುಸ್ಲಿಂ ಬೆಂಕಿ ಬಿರುಗಾಳಿ ಇದೇ ದ್ವೇಷ ವಾತಾವರಣ. ಆದರೆ ಇಲ್ಲಿ ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿ ಮಾತುಗಳನ್ನು ಕೇಳ್ರಿ, ಯಾರಿಗೆ ದಮ್ ಐತಿ, ಯಾರಿಗೆ ತಾಕತ್ತೈತಿ, ಆ ಸಂತೋಷ್ ಲಾಡನ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ. ನಿಮ್ಮ ತಾಕತ್ತು ನೋಡ್ತಾರೆ ಜನ. ಏನೇನೋ ಹೇಳ್ಕೊತ ಬೆಂಕಿ ಹಚ್ಕೋತ ಹೊಂಟೇರಿ, ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕ ನಮಗೆ ಸಿಗಂಗಿಲ್ಲ. ಅವರು ಏನು ಮಾತಾಡಿದ್ದಾರೆ ಮುಸಲ್ಮಾನರ ಬಗ್ಗೆ ಒಂದು ಹಳೆ ವಿಡಿಯೋ ಐತಿ, ಅದನ್ನು ಹಾಕ್ತೀನಿ. ಸಂತೋಷ್ ಲಾಡ್ ಏನು ಮಾತಾಡ್ಯಾರ ಅದನ್ನು ನೋಡ್ರಿ. ಇವತ್ತು ಕರ್ನಾಟಕದ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಇವತ್ತು ಮಾತುಗಳನ್ನು ಆಡಿದ ನೋಡಿದರೆ ಕರ್ನಾಟಕದ 7 ಕೋಟಿ ಜನಸಂಖ್ಯೆಗೆ ಒಬ್ಬ ನಾಯಕ ಸಿಗಾಕತಾನ. ಇಂಥ ನಾಯಕಗೆ ನಾವು ಸಪೋರ್ಟ್ ಮಾಡಬೇಕು, ಅದೇ ನಮಗೆ ಶಕ್ತಿಯಾಗಿ ಬೆಳಿತೈತಿ. ಈ ಗಿಡ ಹೆಮ್ಮರವಾಗಿ ಬೆಳೆಯಲಿ, ಅದೇ ಸಂತೋಷ್ ಲಾಡ್ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿಯೂ ದಾಪಗಾಲ ಹಾಕಬಹುದು. ಜಾತ್ಯತೀತತೆ ವ್ಯಕ್ತಿ, ಯಾವಾಗಲೂ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಮಂದಿರ್ ಮಸೀದ್ ಯಾಕೆ ಬೇಕ್ರಿ? ಎಲ್ಲರೂ ಕೂಡಿರುವಾಗ ನೀವು ಬರೀ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊತ ಹೋಗ್ತೀರಿ. ನೀವು ಮಾಡಿದ ತಪ್ಪುಗಳು ಆರೋಪಗಳು ಮಾಧ್ಯಮದವರು ಸಹಿತ ಗಡಗಡ ನಡಗತ್ತಾರ. ಸಂತೋಷ್ ಲಾಡ್ ಜೋಡೆ ಮಾತಾಡುವಾಗ ಪ್ರಶ್ನೆ ಕೇಳಾಕ ತಡವಡಿಸ್ತಾರೆ. ಸ್ಟುಡಿಯೋದಾಗ ಕರೆಸಿ ಇದೇ ಸಂತೋಷ್ ಲಾಡ್ಗೆ ಡಿಬೇಟ್ ಮಾಡ್ಕೊಂಡು ಚೀಮಾರಿ ಮಂಗಳಾರತಿ ಹಾಕ್ಕೊಂಡು ಆದರೂ ಆ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಮಾರಿಕೊಂಡ ಮಾಧ್ಯಮ ಇವತ್ತು ಏನೇನೋ ವೈಭವೀಕರಣ ಮಾಡ್ತೈತಿ. ಎಲ್ಲೋ ಒಂದು ಸಣ್ಣ ಗಲಾಟೆ ಆದ್ರೆ ಅದ್ರಾಗ ಟೊಪಿಗೆ ದಾಡ್ಯಾವನ ಮೊದಲು ಹುಡುಕ್ತಾರೆ ಈ ಮಾಧ್ಯಮದವರು. ಹಂತ ಪ್ರವೃತ್ತಿ ಬೆಳೆದ ಬಂದೈತಿ. ನಿಜಾಂಶ ತೋರಿಸ್ರಿ, ಸತ್ಯಾಂಶ ತೋರಿಸ್ರಿ, ಜ್ವಲಂತ ಸಮಸ್ಯೆಗಳ ಬಗ್ಗೆ ತೋರಿಸ್ರಿ. ಆದರೆ ಈ ಸಂತೋಷ್ ಲಾಡ್ ಶಕ್ತಿಯುತವಾಗಿ ಬೆಳೆಯಾಕತಾನ. ಕಾರ್ಮಿಕ ಮಂತ್ರಿ ಇವತ್ತು ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಇದೇ ಬಜೆಟ್ದಲ್ಲಿ ಹೊಸ ಯೋಜನೆಗಳನ್ನು ತಯಾರು ಮಾಡುವ ಸಲುವಾಗಿ, ಕಾರ್ಮಿಕರಿಗೆ ಶಕ್ತಿ ಕೊಡುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜೊತೆ ನೇರ ಮಾತನಾಡಿ ತನ್ನ ಇಲಾಖೆಗೆ ಬರ್ತಕ್ಕಂಥ ಅನುದಾನ ತೆಗೆದುಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡಿ ಸಕ್ಸಸ್ ಆಗಾಕತ್ತಾನ ಸಂತೋಷ್ ಲಾಡ್ ಭವಿಷ್ಯದ ನಾಯಕ ಮಗನೂ ತಯಾರಾಗಾಕತ್ತಾನ್ರಿ. ಅವ್ರ ಮಗ ಬಂದಂದ್ರೆ ಇನ್ನು ಮತ್ತೆ ಬೆಂಕಿ ಬಿರುಗಾಳಿ ರಾಜ್ಯಾದ್ಯಂತ ವೈರಲ್. ಆ ಹುಡುಗನೂ ಸಹಿತ ರಾಜಕೀಯ ಒಂದು ಪ್ಲಾಟ್ಫಾರ್ಮ್ ತಯಾರು ಮಾಡುವ ಸಲುವಾಗಿ ಸಂತೋಷ್ ಲಾಡ್ ಏನು ಆದೇಶ ಕೊಡ್ತಾರ ನೋಡ್ಬೇಕಲ್ರಿ. ಹಂಗಾರೆ ಸಂತೋಷ್ ಲಾಡ್ ಮಾತಾಡಿ ತೋರಿಸ್ಬೇಕಿರಲ್ಲ, ವಾಜಪೇಯಿ ಅವ್ರು ಮಾತಾಡಿ ತೋರಿಸ್ಬೇಕಿರಲ್ಲ. ಹಂಗಾದ್ರೆ ನೋಡ್ರಿ, ಕಡಕ ಜವಾರಿ ಕಾಕನ ಯೂಟ್ಯೂಬ್ ಬಟನ್ ಹಿಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. मुसलमान एजुकेशन की तरफ जितना ध्यान देना चाहिए उतना नहीं दे रहे हैं। और एजुकेशन से मेरा मतलब खाली मकतब की पढ़ाई से नहीं है, जनरल एजुकेशन है, साइंस की शिक्षा है, टेक्नोलॉजी की शिक्षा है, कंपटीशन के लिए दरवाजे खुले हुए हैं। थोड़ा बहुत भेदभाव है जरूर, और वो भेदभाव खाली मुसलमान के खिलाफ नहीं है। हमारे यहाँ जातियों के कारण भी भेदभाव होता है, लेकिन उस भेदभाव से ऊपर उठकर और मुसलमान अपना मुस्तकबिल बना सकते हैं, अपना भविष्य बना सकते हैं। हम भी इस मामले को देखेंगे, उनका प्रतिनिधित्व बढ़ना चाहिए। सचमुच में इस ओर जितना ध्यान देने की जरूरत थी उतना ध्यान नहीं दिया गया है। 70 ಲಕ್ಷ ಅಲ್ಲ ಜೋಶಿ ಅವ್ರು, ನೀವು 70 ಲಕ್ಷ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ರಿ. 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತಂತ? ಪಾರ್ಲಿಮೆಂಟಿಗೂ ಅಸೆಂಬ್ಲಿಗೂ 6 ತಿಂಗಳ ವ್ಯತ್ಯಾಸ ಇದೆ. ಅಷ್ಟು ಓಟ್ ಹೆಂಗೆ ಜಾಸ್ತಿ ಆಯ್ತಂತೆ? ಒಪ್ತೀರಾ ನೀವು? 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ತದೆ ಸಾಧ್ಯತೆ ಇದೆಯಾ? 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂದ್ರೆ ಏನರ್ಥ ಅದು? ನೀವು ಎಷ್ಟು ವರ್ಷ ಆಯ್ತು ಪತ್ರಿಕೆದಲ್ಲಿದ್ದಾರೆ ಬ್ರದರ್ ನೀವು? ನಿಮಗೂ ಈ ವ್ಯವಸ್ಥೆಯಲ್ಲಿ ಅರ್ಥ ಆಗಿದೆ. 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಎಲ್ಲನ? ಮತ್ತೆ ಹೆಂಗಾಯ್ತು? ಮತ್ತು ಜೋಶಿಯವ್ರಿಗೆ ಕೇಳ್ರಿ, 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂತ? ಒಂದೇ ಅಪಾರ್ಟ್ಮೆಂಟ್ನಲ್ಲಿ 14,000 ಓಟ್ ಜಾಸ್ತಿ ಆಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ. ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಯಾರು ಕೇಳ್ಬೇಕು? ಯಾರು? ಪಾರ್ಲಿಮೆಂಟಲ್ಲಿ ಹೇಳಿದ್ರೆ ತೋರ್ಸಂಗಿಲ್ಲ, ಬೀದಿಯಲ್ಲಿ ಹೇಳಿದ್ರೆ ತೋರ್ಸಂಗಿಲ್ಲ, ಬೆಳಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು. ಮತ್ತೆ ತೋರಿಸ್ರಿ, ಏನು ಮಾಡಿ ನೋಡ್ರಿ. ಏನು ಭಾಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 10 ವರ್ಷ 11 ವರ್ಷದಲ್ಲಿ. ಇನ್ನು 5 ವರ್ಷ ಕೇಳ್ರಿ, ಹೇಳ್ತೀನಿ. ಇನ್ನು 5 ವರ್ಷ ಈ ದೇಶದ ಸ್ಥಿತಿ 5 ವರ್ಷ ಆದ್ಮೇಲೆ ಮಾತಾಡೋಣ ನಾವು. ಇನ್ನು 5 ವರ್ಷ ಆಗಲಿ, ಅವ್ರು ಪೀರಿಯಡ್ ಮುಗಿಲಿ. ಈಗ ಆಲ್ರೆಡಿ 90ಕ್ಕೆ ಮುಟ್ತಾ ಇದ್ದೀವಿ ಡಾಲರು. ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕೇನ್ರಿ? ಇದಕ್ಕೆ 70 ಲಕ್ಷ ಅಲ್ಲ ಜೋಶಿ ಅವ್ರು, ನೀವು 70 ಲಕ್ಷ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ರಿ. 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತಂತ?
ಪಾರ್ಲಿಮೆಂಟಿಗೂ ಅಸೆಂಬ್ಲಿಗೂ 6 ತಿಂಗಳ ವ್ಯತ್ಯಾಸ ಇದೆ. ಅಷ್ಟು ಓಟ್ ಹೆಂಗೆ ಜಾಸ್ತಿ ಆಯ್ತಂತೆ? ಒಪ್ತೀರಾ ನೀವು? 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ತದೆ ಸಾಧ್ಯತೆ ಇದೆಯಾ? 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂದ್ರೆ ಏನರ್ಥ ಅದು? ನೀವು ಎಷ್ಟು ವರ್ಷ ಆಯ್ತು ಪತ್ರಿಕೆದಲ್ಲಿದ್ದೀರಿ ಬ್ರದರ್ ನೀವು? ನಿಮಗೂ ಈ ವ್ಯವಸ್ಥೆಯಲ್ಲಿ ಅರ್ಥ ಆಗಿದೆ. 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಎಲ್ಲನ? ಮತ್ತೆ ಹೆಂಗಾಯ್ತು? ಮತ್ತೆ ಜೋಶಿಯರಿಗೆ ಕೇಳ್ರಿ 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂತ. ಒಂದೇ ಅಪಾರ್ಟ್ಮೆಂಟ್ನಲ್ಲಿ 14,000 ಓಟ್ ಜಾಸ್ತಿ ಆಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ. ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಯಾರು ಕೇಳ್ಬೇಕು? ಯಾರು? ಪಾರ್ಲಿಮೆಂಟಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೀದಿಯಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೆಳಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು. ಮತ್ತೆ ತೋರಿಸ್ರಿ, ಏನು ಮಾಡಿ ನೋಡ್ರಿ. ಏನು ಭಾಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 10 ವರ್ಷ 11 ವರ್ಷದಲ್ಲಿ. ಇನ್ನು 5 ವರ್ಷ ಕೇಳ್ರಿ ಹೇಳ್ತೀನಿ. ಇನ್ನು 5 ವರ್ಷ ಈ ದೇಶದ ಸ್ಥಿತಿ 5 ವರ್ಷ ಆದ್ಮೇಲೆ ಮಾತಾಡೋಣ ನಾವು. ಇನ್ನು 5 ವರ್ಷ ಆಗಲಿ, ಅವ್ರು ಪೀರಿಯಡ್ ಮುಗಿಲಿ. ಈಗ ಆಲ್ರೆಡಿ 90ಕ್ಕೆ ಮುಟ್ತಾ ಇದ್ದೀವಿ ಡಾಲರು. ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕೇನ್ರಿ? ಇದಕ್ಕೆ 70 ಲಕ್ಷ ಅಲ್ಲ ಜೋಶಿಯವ್ರು, ನೀವು 70 ಲಕ್ಷ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ರಿ. 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತಂತ? ಪಾರ್ಲಿಮೆಂಟಿಗೂ ಅಸೆಂಬ್ಲಿಗೂ 6 ತಿಂಗಳ ವ್ಯತ್ಯಾಸ ಇದೆ. ಅಷ್ಟು ಓಟ್ ಹೆಂಗೆ ಜಾಸ್ತಿ ಆಯ್ತಂತೆ? ಒಪ್ತೀರಾ ನೀವು? 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ತದೆ ಸಾಧ್ಯತೆ ಇದೆಯಾ? 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂದ್ರೆ ಏನರ್ಥ ಅದು? ನೀವು ಎಷ್ಟು ವರ್ಷ ಆಯ್ತು ಪತ್ರಿಕೆದಲ್ಲಿದ್ದೀರಿ ಬ್ರದರ್ ನೀವು? ನಿಮಗೂ ಈ ವ್ಯವಸ್ಥೆಯಲ್ಲಿ ಅರ್ಥ ಆಗಿದೆ. 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಎಲ್ಲನ? ಮತ್ತೆ ಹೆಂಗಾಯ್ತು? ಮತ್ತೆ ಜೋಶಿಯರಿಗೆ ಕೇಳ್ರಿ 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂತ. ಒಂದೇ ಅಪಾರ್ಟ್ಮೆಂಟ್ನಲ್ಲಿ 14,000 ಓಟ್ ಜಾಸ್ತಿ ಆಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ. ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಯಾರು ಕೇಳ್ಬೇಕು? ಯಾರು? ಪಾರ್ಲಿಮೆಂಟಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೀದಿಯಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೆಳಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು. ಮತ್ತೆ ತೋರಿಸ್ರಿ, ಏನು ಮಾಡಿ ನೋಡ್ರಿ. ಏನು ಭಾಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 10 ವರ್ಷ 11 ವರ್ಷದಲ್ಲಿ. ಇನ್ನು 5 ವರ್ಷ ಕೇಳ್ರಿ ಹೇಳ್ತೀನಿ. ಇನ್ನು 5 ವರ್ಷ ಈ ದೇಶದ ಸ್ಥಿತಿ 5 ವರ್ಷ ಆದ್ಮೇಲೆ ಮಾತಾಡೋಣ ನಾವು. ಇನ್ನು 5 ವರ್ಷ ಆಗಲಿ, ಅವ್ರು ಪೀರಿಯಡ್ ಮುಗಿಲಿ. ಈಗ ಆಲ್ರೆಡಿ 90ಕ್ಕೆ ಮುಟ್ತಾ ಇದ್ದೀವಿ ಡಾಲರು. ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕೇನ್ರಿ?